ನೋಡಿ ಗಾಯ್ಸ್ ಎಂತ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ ಅಮ್ಮ ಯಾರಾದ್ರೂ ಇದ್ದೀರಾ ಇಲ್ಲಿ ಚೇತೋ ಏನು ಹೇಳ್ತೀಯಾ ಒಳ್ಳೆ ಫುಟೇಜ್ ಸಿಗ್ಬೋದು ಅಂತೀಯಾ 100% ಪಕ್ಕ ಏನೋ ಸಿಗುತ್ತೆ ಗೈಸ್ ಚಲೋ ಹೋಗ್ತಾ ಇದೀವಿ ಗೈಸ್ ಕಡೆನೋ ಸೌಂಡ್ ಆಗ್ತಿದೆ ನಮ್ಮ ಕಂಪ್ನಿ ಕೊಡಕ್ಕೆ ಹುಣಸೆ ಮರದಲ್ಲಿ ದೆವ್ವ ಇದೆ ಮಾತಾಡ್ಸ್ಬೇಕಂತ ಮಾತಾಡ್ಸ್ತೀವಿ ಇದೀರಾ ಕೇಳೋಣ ಇದ್ರೆ ಹಂಗೆ ಮರ ಅಲ್ಲಾಡ್ಸಿ ನೋಡೋಣ ಹಾಂ ಇದ್ರೆ ಮರ ಅಲ್ಲಾಡ್ಸಿ ಅಲ್ಲಾಡ್ಸು ಹೌದು ಹೆಂಗೆ ಸತ್ತೆ ನೀನು ಅಣ್ಣ ಏನೋ ಗೊತ್ತು ಸೇಮ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಇವತ್ತು ಸ್ವಲ್ಪ ಟ್ವಿಸ್ಟ್ ಇರಲಿ ಅಂದ್ಬಿಟ್ಟು ಇಬ್ಬರು ಇದ್ದಾರಲ್ವ ಬೋನಸ್ ಇಬ್ಬರೇ ಇದ್ದರೆ ಸರ್ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳ್ತಾ ಹುಡುಗಿ. ಸೊ ಅದಕ್ಕೆ ನಾವು ನಮ್ಮ ಟೀಮಲ್ಲಿ ಒಬ್ಬರು ಧೈರ್ಯವಂತ ಹುಡುಗಿನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂತೆ ಅವ್ರನ್ನ ಜೊತೆ ಮಾಡಿ ಸೇಮ್ ಸ್ಪಾಟಿಗೆ ಕಳಿಸ್ತಾ ಇದ್ದೀವಿ. ಪ್ಲಸ್ ಇಲ್ಲಿ ಕಮ್ಯುನಿಕೇಷನ್ ಮಾಡಿಸ್ತೀವಿ. ಈ ಜಾಗದಲ್ಲಿ ನಮ್ಮ ಹೆಣ್ಣುಮಕ್ಕಳು ಇವತ್ತು ಕೂತ್ಕೊಂಡು ಟೆಂಟ್ ಒಳಗೆ ಕೂತ್ಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ ಆತ್ಮಗಳ ಜೊತೆ. ನೋಡೋಣ ಏನಾದರೂ ಸಿಗ್ಬೋದು. ಸಿಕ್ಕಿದ್ರೆ ಸಾಕತ್ತು ಟ್ವಿಸ್ಟು. ಸಿಗಲಿಲ್ಲ ಅಂದರೆ ಧೈರ್ಯ ಬರುತ್ತೆ ಕ್ಯಾಶ್. ಏನೂ ಸಿಗಲಿಲ್ಲ ಅಂದರೆ ಇಬ್ಬರೇ ಹೆಣ್ಮಕ್ಳು ಅಷ್ಟು ದೂರ ನಡ್ಕೊಂಡು ಬಂದು ಒಂದು ಕಮ್ಯುನಿಕೇಷನ್ ಮಾಡ್ತೀವಿ ಅಂತ ಧೈರ್ಯ ತೋರಿಸ್ತಾರಲ್ಲ, ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಇದ್ದೇ ಇರುತ್ತೆ. ನಿಮ್ಮ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೋಸ್ಕರಲ್ಲ, ಆ ಹೆಣ್ಮಕ್ಳು ಧೈರ್ಯಕ್ಕೆ. ನಾನು ಫಸ್ಟ್ ಬಂದಿದ್ದೆ ಆತ್ಮಗಳಿಲ್ಲ ಮೂಢನಂಬಿಕೆ ಅದು ಇದು ಅಂದ್ಕೊಂಡು ಹೋಗಿದ್ದೆ ಸೋಲೋ ಒಬ್ಳೆ. ಬಟ್ ಸ್ವಲ್ಪ ಭಯ ಆಗಿ ವಾಪಸ್ ಇಂತಕ್ಕೆ ಬಂದಿರೋದು ನೀವು ನೋಡಿರ್ತೀರ ಅನ್ಕೋತೀನಿ. ಸೊ ಅದಕ್ಕೆ ಸೆಕೆಂಡ್ ಟೈಮ್ ಇನ್ನೂ ಒಂದ್ಸಲ ಟ್ರೈ ಮಾಡೋಣ, ನನ್ನ ಧೈರ್ಯಕ್ಕೆ ನಾನೇ ಸವಾಲು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಟೀಮಲ್ಲಿ ಯಾರಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರಲ್ಲ, ಸೊ ಆ ಥರ ಯಾರಾದರೂ ಇದ್ದರೆ ಹೇಳಿ ಸರ್, ಅವ್ರ ಜೊತೆ ನಾನು ಇನ್ನೊಂದ್ಸಲ ಹೋಗ್ತೀನಿ ಧೈರ್ಯದ ಮೇಲೆ ಅಂತಂದೆ. ಸೊ ಅದಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಭಾವನಾ ಅಂತ ಹೇಳಿ ಇವರು. ಇವಾಗ ಎಕ್ಸ್ಪೀರಿಯನ್ಸ್ ಆಗಿರೋರ ಜೊತೆ ನಾವು ಹೋಗೋದ್ರಿಂದ ನಮಗೂ ಇನ್ನೊಂದು ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ಮೀಟ್ರ್ ಅಂತಾರಲ್ಲ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹೋಗೋಣ ಅವ್ರ ಜೊತೆ, ಧೈರ್ಯವಾಗಿ ಹೋಗ್ಬಿಟ್ಟು ವಾಪಸ್ ಧೈರ್ಯವಾಗೇ ಬರ್ತೀನ, ಇಲ್ಲ ಅವತ್ತಿನ ಥರ ಫುಲ್ಲು ಜೋಶಲ್ಲಿ ಧೈರ್ಯವಾಗಿ ಹೋಗ್ಬಿಟ್ಟು ಫುಲ್ಲು ಭಯ ಪಟ್ಕೊಂಡ್ ಬರ್ತೀನ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆತ್ಮಗಳು ಇದೆಯಾ ಇಲ್ವಾ ಅಂತ ಇವತ್ತು ನೋಡ್ಬಿಟ್ಟೆ ವಾಪಸ್ ಬರಬೇಕು ಅಂತ ಬಂದಿದ್ದೀನಿ. ಎಲ್ಲ ಸಲಿಗೂ ಟೀಮಲ್ಲಿ ಬರ್ತಿದ್ದೆ, ಅಷ್ಟೊಂದೇನು ಭಯ ಆಗ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಆಗ್ತಾ ಸ್ವಲ್ಪ ಭಯ ಕಡಿಮೆ ಆಗ್ತಾ ಬಂತು. ಫಸ್ಟ್ ಟೈಮ್ ಈಗ ಲಕ್ಷ್ಮಿಯವ್ರ ಜೊತೆ ಹೋಗ್ತಾ ಇದ್ದೀನಿ. ಲಕ್ಷ್ಮಿಯವ್ರ ಜೊತೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ, ನೋಡ್ತೀನಿ. ಸ್ನೇಹಿತರೆ, ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಬರೀ ಟ್ರೆಷರ್ ಹಂಟ್ ಮಾಡಿಸ್ತಿಲ್ಲ, ತೋರಿಸಿ ಆ್ಯಕ್ಚುಲಾಗಿ ಕಮ್ಯುನಿಕೇಷನ್ ಮಾಡಿಸ್ತಾ ಇದ್ದೀವಿ ಇವ್ರ ಕೈಲಿ. ಟ್ರೆಷರ್ ಹಂಟು ಆಗುತ್ತೆ. ಒಂದು ಟೆಂಟ್ ಸೆಟಪ್ ಮಾಡ್ತೀವಿ. ಈಗ ನಾನು ಚೇತನ್ ಅವ್ರು ಹೋಗ್ಬಿಟ್ಟು ಟೆಂಟ್ ಸೆಟಪ್ ಮಾಡಿ ಬರ್ತೀವಿ. ಇವ್ದು ಏನು ಟಾಸ್ಕ್ ಇರುತ್ತೆ ಅಂದರೆ ಟ್ರೆಷರ್ ಥರ ಹೋಗ್ತಾರೆ. ಟೆಂಟಲ್ಲಿ ಕೂತ್ಕೊಂಡು ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡೋದೇ ಇವತ್ತು ಮೇಯ್ನ್ ಟಾಸ್ಕು. ಸೊ ಇದ್ರ ಬಗ್ಗೆ ಫೆಮಿಲಿಯರ್ ಇರೋದು, ಭಾವನೆ ಇರೋದ್ರಿಂದ ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ನಾವು. ಸೊ ಅವ್ರಿಗೂ ಹೇಳ್ಕೊಡ್ತೀವಿ, ಆನ್ ಸ್ಕ್ರೀನ್ ಹೇಳ್ಕೊಡ್ತೀವಿ ಏನೇನಾಗುತ್ತೆ ಅಂತ. ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ನಾವು, ಸ್ವಲ್ಪ ತಿಳ್ಕೊಂಡಿದ್ದಾರೆ. ಟೆಂಟಲ್ಲಿ ಕೂತ್ಕೊಂಡು ರಿಯಲಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಇವತ್ತಿನ ಮೇಯ್ನ್ ಟ್ವಿಸ್ಟ್ ಅಂದರೆ ಅದೇ. ಆಲ್ರೆಡಿ ಹೇಳಿದ್ವಿ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಚೇತನ್ ಏನಂತ ಇದ್ರ ಬಗ್ಗೆ? ನಾನು ಹೇಳೋದೇನಿಲ್ಲ, ಎದುರ್ಕಂಡೆ ಮುಗಿಸ್ಬಿಟ್ಟು ಫೂಟೇಜ್ ಸಿಕ್ಕಿದ್ರೆ ಸಾಕು ಅಷ್ಟೇ. ಎದುರ್ಕಂಡೆ ಮತ್ತೆ ಸೇಫಾಗಿ ಬರ್ಬೇಕು ಅವರು ವಾಪಸ್ಸು. ಸೊ ಸೇಫಾಗಿ ಬಂದು ಚೆನ್ನಾಗಿ ಮಾಡಲಿ, ವಿಡಿಯೋಸ್ ಚೆನ್ನಾಗಿ ಬರಲಿ, ಚೆನ್ನಾಗಿ ಮಾತಾಡಲಿ. ಪದೇ ಲೈಟ್ ಕಾಣ್ತೀವಿ, ಲೈಟ್ ಮುಖ ಕೊಡಿತಿದೆ ಅಂತ ಹೇಳೋದು ಕಮ್ಮಿ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ನಿಮ್ಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ನಮ್ಮ ಚೇತನ್ ಅವರು ಟೆಂಟ್ ಸೆಟಪ್ ಮಾಡ್ತಿದ್ದಾರೆ ಅವರಿಬ್ಬರಿಗೆ. ನೋಡ್ಕೊಳ್ಳಿ. ಯಾವ ಮರ ಇದು ತೇಜು? ಇಸ್ಲು ಮರ, ಹೊಂಗೆ ಮರ. ಓಕೆ, ಹೊಂಗೆ ಮರದ ಹತ್ರ ನಾವು ಒಂದು ಕೆಲಸ ಮಾಡಲ್ಲ, 4-5 ಕೆಲಸ ಮಾಡ್ತೀವಿ. ಇದನ್ನು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ನೋಡೋಣ, ಧೈರ್ಯ ಪರೀಕ್ಷೆ ಮಾಡೋಣ.
ಒಳಗೆ ಇಬ್ಬರು ಮಲ್ಕೋಬೋದು, ಮೂರು ಜನ ಮಲ್ಕೋಬೋದು ಚೇತು, 4 ಜನ ಮಲ್ಕೋಬೋದಂತೆ. ಒಳಗೆ ಅವ್ರ ಶೆಲ್ಟರ್ಗೆ ಅಂತ ನಾವು ಐಟಮ್ಸ್ ಕೊಡ್ತೀವಿ. ಚೇತು ಏನು ಹೇಳ್ತೀಯಾ, ಒಳ್ಳೆ ಫುಟೇಜ್ ಸಿಗ್ಬೋದು ಅಂತೀಯಾ? 100%. ಪಕ್ಕ ಏನೋ ಸಿಗುತ್ತೆ ಗೈಸ್. ಎಕ್ಸ್ಪೀರಿಯನ್ಸ್ ಏಜ್ ಆಗ್ತಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ನೀಗೊಡಗು ವಯಸ್ಸಾಗ್ತಿದೆ ಗೈಸ್. ಎಷ್ಟು ತಿಂಗಳಾಯ್ತಾ? 1 year ಆಯ್ತಾ ಬಂತು ಗೈಸ್, ಇನ್ನೂ ಮಾನಿಟೈಸ್ ಆಗಿಲ್ಲ. ಏನು ಮಾಡ್ತಿದ್ದಾರೆ ಗುರು? ಒತ್ರಿ ಸಬ್ಸ್ಕ್ರಿಪ್ಷನ್ ಒತ್ರಿ, ವಾಚ್ ಅವರ್ಸ್ ಕೊಡಿ, ಕಂಟೆಂಟ್ ಚೆನ್ನಾಗಿದೆ ಅಂದರೆ ಹೇಳಿ, ಹಿಂಗಿಲ್ಲ ಹಿಂಗೆ ಮಾಡಿ ಅಂತ. ಕರೆಕ್ಟ್, ಮೊನ್ನೊಂದು ಕಮೆಂಟ್ ಬಂದಿದೆ, ಸೊ ಅದನ್ನು ಪ್ರಯತ್ನ ಮಾಡಬೇಕು. ಚಿಕನ್ ತಿಂದಾಯಿತು, ಫಿಶ್ ತಿನ್ನಿ ಅಂತ. ಫಿಶ್ ಎಷ್ಟು ಕೆ ಜಿ? 150 ಅಂತ kg ಚನ್ನಪಟ್ಟಣದಲ್ಲಿ. ಬೆಂಗಳೂರಲ್ಲಿ ಎಷ್ಟಾ? ಬೆಂಗಳೂರು 300 ರೂಪಾಯಿ. ಗುರು 300 ರೂಪಾಯಿ ಫೋನ್ಪೇ ಮಾಡಿ ಗುರು. ಯಾರು ಕಮೆಂಟ್ ಹಾಕಿದ್ರೆ 300 ರೂಪಾಯಿ ಫೋನ್ಪೇ ಮಾಡಿ ಗುರು. ಅದು ಮಾಡೋಣ. ಹಾಂ ಅದು ಮಾಡೋಣ, ಆದರೂ 300 ರೂಪಾಯಿ ಫೋನ್ಪೇ ಮಾಡಿ ಗುರು. ಗೈಸ್ ದ ಟೀಮ್ ಇಸ್ ರೆಡಿ. ಇವ್ರು ಬಿಟ್ಟರೆ ರಾತ್ರಿಯಲ್ಲಿ ಊರನ್ನೆಲ್ಲ ಕರೆಸ್ಬಿಡ್ತಾರೆ. ಬೇಗ ನಾವು ಶೂಟ್ ಮುಗಿಸ್ಕೊಳ್ಳೋಣ. ಅವ್ರು ಫಸ್ಟ್ ಹೋಗಿ ಧೈರ್ಯವಾಗಿ ಬರಲಿ ಆಚೆಗೆ. ಸೊ ವಿಲ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್ ನಾವು. ದ ಟೀಮ್ ಇಸ್ ಗೋಯಿಂಗ್. ಹೇಳಿ, ಹೆಂಗಿದೆ ಜೋಶ್? ಚೆನ್ನಾಗಿದೆ ಸರ್. ಅಂದ್ರೆ ಅವತ್ತು ಒಬ್ಳೆ ಹೋಗಿದ್ದೆ, ಇವತ್ತಿಬ್ರು ಹೋಗ್ತಾ ಇದೀವಿ. ಅವತ್ತಿದ್ದಕ್ಕಿಂತ ಜೋಶ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಅವತ್ತಿನ ತರ ಹೋಗ್ಬಿಟ್ಟು ವಾಪಸ್ ಬರ್ತೀನ ಇಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನ, ನೋಡೋಣ. ಸೇಮ್ ಅವರಷ್ಟು ನಂಗೂ ಜೋಶ್ ಇದೆ. ಅವರು ನಾನಿದ್ದೀನಿ ಅಂತ ಧೈರ್ಯವಾಗಿ ಬರ್ತಾ ಇದಾರೆ. ನೋಡೋಣ ನನ್ನ ಧೈರ್ಯದ ಮುಂದೆ ಏನಾಗುತ್ತೆ ಅಂತ. ರೆಕಾರ್ಡ್ ಸೊ ಹೊರಟಿದ್ದಾರೆ. ಭಯ ಆದ್ರೆ ಇಬ್ರು ಜೊತೆಗಿದ್ದೀರಾ, ಕೂಗಾಡ್ಬೇಡಿ, ಕಿರ್ಚಾಡ್ಬೇಡಿ, ಓಡ್ಬೇಡಿ. ಗಾಬರಿಗೆ ಅದೆಲ್ಲ ಬಿದ್ದು ನೀವು ಏನೇನು ಮಾಡ್ಕೊಬಿಡ್ತೀರ, ಗದ್ದೆ ಇದು. ಸೊ ಕಿರ್ಚಾಡ್ಬೇಡಿ, ಕೂಗಾಡ್ಬೇಡಿ, ಆರಾಮಾಗಿ ಕಂಟಿನ್ಯೂ ಮಾಡ್ಕೊಂಡು. ನಿಮಗೆ ಗೊತ್ತು ಆತ್ಮೀಯ ಬಂದಿದ್ದೀರಾ ಅಂತ. ನೀವು ಟೆಂಟಲ್ಲಿ ಕೂತ್ಕೊಂಡು ಕಮ್ಯುನಿಕೇಟ್ ಮಾಡಬೇಕು, ಎದುರುಬೇಡಿ ಅಷ್ಟೇ. ಧೈರ್ಯವಾಗಿ ನಿಮ್ಮ ಮನೆ ದೂರ ನಿಲ್ಸ್ಕೊಂಡು ರೈಟ್. ದೇ ಆರ್ ಸ್ಟಾರ್ಟೆಡ್ ನಾವು. ನೋಡಿ ಕಾಣಿಸುತ್ತೆ ಅನ್ಸುತ್ತೆ ನಿಮಗೆ, ಹೋಗ್ತಾ ಇದ್ದಾರೆ. ಏನನ್ಸುತ್ತೆ ಕಿರಣ? ಇದೇ ಜೋಶ್ ಇರುತ್ತೆ ಅವ್ರಿಗೆ? ಮೊದಲು ಬೈಕಲ್ಲ ಇದೆಯಲ್ಲ ಮಾತಾಡ. ಓಕೆ, ನನಗೆ ಯಾಕೋ ಡೌಟ್ ಅಣ್ಣ, ಏನೋ ಮಾಡ್ತಾರ ಇಲ್ಲ, ಯಾಕೆಂದ್ರೆ ಸಿಕ್ಕಾಬಟ್ಟೆ ಮಾತಾಡ್ತಾರೆ ಹುಡುಗಿರು. ಕೆಲಸ ಕಡೆ ಮಾತಾಡೋದು ಜಾಸ್ತಿ. ಅರ್ಧಕ್ಕೆ ಬಂದ್ರು ಇಲ್ಲ ಪೂರ್ತಿ ಮಾಡ್ತಾನೆ ಗೊತ್ತಿಲ್ಲ, ಮಾಡಿದ್ರು ಓಕೆ. ಯಾಕೆಂದ್ರೆ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಟು ಹೋಗ್ತವ್ರೆ. ಅವ್ರು ನಮ್ ಜೊತೆ ಅವ್ರಂತ ಇವ್ರು ನಮ್ ಜೊತೆ ಅವ್ರಂತ ಅವರು ನಂಬಿಕೆ ಇಟ್ಟು ಹೋಗ್ತವ್ರೆ. ಹೋಗ್ಬೋದು, ಐ ಥಿಂಕ್ ಹೋಗ್ಬೋದು. ಅಲ್ಲಿ ಕಮ್ಯುನಿಕೇಟ್ ಮಾಡೋದು ಹೆಂಗ್ ಮಾಡ್ತಾನೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ನಾಲೆಜ್ ಇಲ್ಲ ಅವರಿಗೆ ಇದ್ರ ಬಗ್ಗೆ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಚೇತ ನಿಂಗೆ ಅನ್ಸುತ್ತೆ ಕ್ಲಿಯರ್ ಮಾಡ್ತಾರೆ ಇವರು ಅನ್ಸುತ್ತಾ? ಐ ಥಿಂಕ್ ಇಬ್ರಿದ್ದಾರೆ, ಮಾಡ್ಬೋದು ಅನ್ಸುತ್ತೆ, ನೋಡೋಣ. ಗೈಸ್ ಅವ್ರು ಹೋಗ್ಬಾರ್ದು ಗೈಸ್. ಅವ್ರು ಹೋದ್ರೆ ನಮಗೆ ಹೆಣ್ಮಕ್ಳು ಹೋಗ್ಬಿಟ್ರಲ್ಲ ಅಂತ ನಮ್ಗೆ ಇದಾಗ್ಬಿಡ್ತದೆ. ಅವ್ರು ಎದುರ್ಬೇಕು. ಸೊ ಅದಕ್ಕೆ ಹಿಂದೆ ಫಾಲೋ ಮಾಡ್ತೀವಿ ಇದ್ರ ಥರ 100%. ಲೆಟ್ಸ್ ಸಿ. ರೆಕಾರ್ಡಿಂಗ್ ಆಗ್ತಿದೆಯಾ? ಅವ್ರಿಗೆ ದಾರಿ ಮಿಸ್ ಆಗಿದೆ ಅಂತೆ. ಸ್ಟಾರ್ಟ್ ಆಯ್ತು ಲಕ್ಷ್ಮಿ ಅವ್ರದ್ದು ಆಸ್ ಯೂಶುವಲ್ ರಾಮಾಯಣ. ಹಳೆ ವಿಡಿಯೋ ನೋಡಿ. ಸುಪ್ರೀತ್ ಸರ್ ಯಾವ ಕಡೆ ಹೋಗ್ಲಿ? ವಾಪಸ್ ಬರ್ತೀನಿ ಪ್ಲೀಸ್ ಸರ್. ಸರ್ ಯಾವ ರೂಟು ಸರ್? ರೂಟೇ ಮರ್ತೋಯ್ತು. ಇದೆ ಇದು ಟೈಮ್ ನೋಡ್ತಿದ್ರೆ ರೆಕಾರ್ಡಿಂಗ್ ಆಗ್ತಿದೆ ಅಂತ ಅರ್ಥ. ಅದು ಬ್ಲಿಂಕ್ ಆಗಿಲ್ಲ ಅಂದ್ರೆ ರೆಕಾರ್ಡಿಂಗ್ ಆಗಿಲ್ಲ ಅಂತ ಅರ್ಥ. ಓಕೆ ಹಣ ಓಡ್ತಾರಣ್ಣ ಇವರು. ಈಗ CS ಮಾಡಿಲ್ಲ ಅಂದ್ರೆ ನಿಜ ದವಾ ಕರ್ಸ್ಬಿಟ್ಬಿಡ್ತೀನಿ ಮೈ ಮೇಲೆ ಗೈಸ್. ಈಗ ಅವ್ರಿಗೆ ದಾರಿ ತೋರಿಸ್ಬಿಡ್ತೀನಿ. ಬೇಡ ಆಫ್ ಮಾಡ್ಬೇಡಿ ನೀವು, ಮತ್ತೆ ಆಫ್ ಮಾಡ್ಕೊಂಡು ಅಲ್ಲಿವರೆಗೂ ಹೋದ್ರೆ ನನಗಂತೂ ದೇವ್ರ ಏನು ಕಾಣಿಸ್ತಿಲ್ಲ. ಅವ್ರಿಗೆ ದಾರಿ ತೋರಿಸ್ಬಿಟ್ಟು ನಾವು ಟೀಮ್ ಆಗಿ ಡಿವೈಡ್ ಆಗ್ತೀವಿ. ಈಗ ಲೆಟ್ಸ್ ಸಿ. ಇರ್ಲಿ ಇಲ್ಲಿ ನೋಡ್ಕೊತೀನಿ, ನಮ್ಗೆ ಟೈಮ್ ಬರ್ತದೆ. ಒಂದೇ ರೋಡು, ಅವ್ರಿಗೆ ಗೊತ್ತು, ಭಾವನ ನಿಂಗೂ ಗೊತ್ತು, ಇದು ದಾರಿ ಹಿಂಗೂ ಗೊತ್ತು ಹೋಗ್ರಿ. ಓಕೆ ಮೇಡಮ್ ನಗಡ್ಬೇಡಿ ಮೇಡಮ್, ನಿಮ್ಗೆ ಭಯ ಆಯ್ತದೆ. ನೀವು ಈ ದೆವ್ವ ಭೂತ ಇವನ್ನೆಲ್ಲ ನಂಬ್ತೀರಾ? ನಾನು ನಂಬ್ತಿರ್ನಿಲ್ಲ, ಬಟ್ ಇವಾಗ ನಂಬೋ ಸಿಚುವೇಶನ್ ಬರ್ತಾ ಇದೆ. ಯಾಕೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ? ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಅದ್ರ ಮೇಲೆ. ನಾನು 2-3 ಸಲ ಬಂದಿದ್ದೀನಿ, ಆದರೆ ಯಾವತ್ತೂ ಸೋಲೋ ಬಂದಿಲ್ಲ. ಫಸ್ಟ್ ಟೈಮ್ ಸೋಲೋ ಹೋಗ್ತಾ ಇದ್ದೀವಿ. ಗೈಸ್ ಕಡೆನೂ ಸೌಂಡ್ ಆಗ್ತಿದೆ. ಇಷ್ಟೊತ್ತಲ್ಲಿ ಯಾರು ಓಡಾಡಲ್ಲ, ಆದರೆ ನಾವು ಹೆಣ್ಮಕ್ಳು ಧೈರ್ಯ ಮಾಡಿ ಬಂದಿದ್ದೀವಿ. ಇಲ್ಲೇನೋ ಸೌಂಡ್ ಆಗ್ತಿದೆ ಗಾಯ್ಸ್. ಏನೇನೋ ಸೌಂಡ್ ಆಗ್ತಿದೆ, ಆದರೂ ಹೆದರ್ಕೊಂಡಿರ ಮುಂದೆ ಹೋಗ್ಬೇಕಲ್ವಾ?
ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಗಂಡಾದರೆ ಬಂದು ನಿಂತಿದ್ದೀನಿ, ಹೆಣ್ಣಾದರೆ ಬಂದು ನಿಂತು ಹೇಳ್ತಿದ್ದೀನಿ. ಯಾರೂ ಬರ್ತಾ ಇಲ್ಲ. ಈಡು ಯಾರಾದರೂ ಓಡಾಡ್ತಾ ಇದ್ದಾರೆ. ಮನುಷ್ಯರು ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಮನುಷ್ಯ ಥರ ಕಾಣ್ತಾ ಇದ್ದಾರೆ. ರೋಡು ತುಂಬ ಇಲ್ಲಿ ರೋಡೆಲ್ಲ ತುಂಬ ಭಯಾನಕವಾಗಿದೆ ಅಂತ. ಭಯಾನಕವಾಗಿದೆ ಅಲ್ಲ, ನಮ್ಗಳಿಗೆ ಭಯ ಆಗ್ತೈತೆ. ಸರ್ ನೋ ರೈಟ್? ಎಸ್. ದೆವ್ವವಿಲ್ಲ, ಶಾಚಿ ಇಲ್ಲ, ಎಡ್ಬುದ್ರು ಕೇಳೋರಿಲ್ಲ ನೋಡಿ ಅಂಡ್ ನಿಮ್ಮ ಅನುಭವ ಹೇಳಿ, ಇನ್ನೇನಿದೆ ಭಾವನಾ ಅವ್ರೆ? ಇನ್ನೂ ಅನುಭವ ಹೇಳ್ಬೇಕು ಅಂತಂದ್ರೆ ನಮ್ಮನೆಗೆ ಒಂದ್ಸಲಿ ಬಂದಿದ್ರು ನಿಗುಡ ಟೀಮ್ ಸೀನಿಯರ್ಸ್. ಮತ್ತೆ ನಿಮ್ಗೆಲ್ಲ ಸುಪ್ರೀತ್ ಸರ್ ಗೊತ್ತಿರ್ತಾರಲ್ಲ. ಆಬ್ವಿಯಸ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ನಲ್ಲ, ಸೊ ಒಳ್ಳೆ ಟೀಮ್, ಆಕ್ಚುಲಿ ಗುಡ್ ಟೀಮ್ ಗೊತ್ತಾ. ಆಕ್ಚುಲಿ ಟೀಮ್ ಅಲ್ಲಿ ನೀವು ಬಂದ್ರೆ ಕಲಿಯೋದು ತುಂಬಾ ಇದೆ. ನಿಮ್ಗೆ ಅಕಸ್ಮಾತ್ ತುಂಬಾ ಏನಾದ್ರು ಧೈರ್ಯ ಕಡಿಮೆ ಇದ್ರೂ ಸಹ ಇವ್ರ ಜೊತೆ ಬಂದು ಸಹ ತುಂಬಾ ಧೈರ್ಯ ಬೆಳಿಬಹುದು. ಎಷ್ಟ್ ಜನ ತುಂಬಾ ಜನ ಎದುರ್ಕೋತಿರ್ತಾರೆ. ನಮ್ ಧೈರ್ಯನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇಂಥ ಆಕ್ಟಿವಿಟೀಸ್ ಅಲ್ಲೆಲ್ಲ ನಾವು ಮುಂದರಿಲೇಬೇಕಲ್ಲ. ಹೌದು, ಬಟ್ ಏನಂದ್ರೆ ರೋಡ್ ತುಂಬಾ ಚಿಕ್ಕದೈತೆ, ಇಲ್ಲಿ ನಡೆಯೋಕ್ ಕೂಡ ಆಗ್ತಿಲ್ಲ. ನೋಡಿ, ಟಾರ್ಚ್ ಹಾಕಿ ತೋರಿಸಿ ನೋಡಿ ಇಲ್ಲಿ ಹೇಗಿದೆ ಫ್ರೆಂಡ್ಸ್. ಅದು ನಾವು ಹೆಣ್ಮಕ್ಳು ಬೇರೆ ಬಂದಿದ್ದೀವಿ. ಯಾಕೆ ಲಕ್ಷ್ಮಿ ಅವ್ರೇನಾಯ್ತು? ಇಲ್ಲ, ಯಾರೋ ಓಡಾಡ್ದಂಗಾಯ್ತು. ಮುಂದೆ ಇಡೀರಿ. ನಾನು ಬ್ಲಾಗ್ ಮಾಡಕ್ ಬಂದಿದ್ದೀನಿ. ನಾನು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ. ಮನುಷ್ಯರಂತೂ ಸಪೋರ್ಟ್ ಮಾಡ್ತಿಲ್ಲ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನೋಡಿ ಗೈಸ್, ಎಂತ ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ. ಯಾರಾದ್ರೂ ಇದೀರಾ ಇಲ್ಲಿ? ಯಾರಾದ್ರೂ ನಮ್ಮ ಕಂಪ್ನಿ ಕೊಡಕ್ಕೆ ಹುಣಸೆ ಮರದಲ್ಲಿ ದೆವ್ವ ಇದೆ, ಮಾತಾಡ್ಸ್ಬೇಕಂತ ಮಾತಾಡ್ಸ್ತೀವಿ. ಇದೀರಾ? ಕೇಳೋಣ. ಇದ್ರೆ ಹಂಗೆ ಮರ ನೋಡೋಣ. ಹಾಂ, ಇದ್ರೆ ಮರ ಅಳಿಸಿ. ಅಲ್ಲಾಡ್ಸು. ಹೌದು, ಹೆಂಗ್ ಸತ್ತೆ ನೀನು? ಅಣ್ಣ ಏನೋ ಗೊತ್ತು. ಯಾರು? ಬೇಡ ನೋಡಿ, ಆಮೇಲೆ ಸುಮ್ನೆ ಕಾಮಿಡಿ ಮಾಡ್ಬೇಡಿ. ಚಪ್ಪಲಿ ಇಲ್ಲೇ ಬಿಡದ ಇಟ್ಕೊ, ನಾನು ಹೊರಗಡೆ ಹೋಗ್ತೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಿಲ್ಲ. ಕ್ಲೋಸ್ ಮಾಡಿ. ಆಚೆಗಡೆ ಕಾಣ್ತಿದ್ಯಾ? ಭಯ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ನಾವು ಕಮ್ಯುನಿಕೇಟ್ ಮಾಡೋಣ. ಅಕಸ್ಮಾತ್ ನೋಡಿ ನಾವು ತುಂಬಾ ಎಲ್ಲ ಕುತ್ಕೊಂಡಿದ್ದೀವಿ. ತೋರಿಸಿ ಸ್ವಲ್ಪ. ಎಸ್, ಇಬ್ರು ಹತ್ರದಲ್ಲಿ ಕೂತಿದ್ದೀವಿ. ಈ ಕಡೆ ಬಂದ್ಬಿಡು, ನಾನು ಆ ಕಡೆ ಹೋಗ್ತೀನಿ. ಇಲ್ಲ ಕಾಣ್ಕೊಳ್ಕೊಳ್ಳಿ. ಹೌದಾ? ಹಾಂ, ಓಕೆ. ನಾನು ಆ ಕಡೆ ಕುತ್ಕೊಂತೀನಿ. ಕುತ್ಕೊಳ್ಳಿ, ಏನಾಗಲ್ಲ. ನೀನ್ ಈ ಕಡೆ ಬಾ ಪ್ಲೀಸ್. ಏನ್ ಭಯ ಆಗಲ್ಲ, ಕುತ್ಕೊಳ್ಳಿ. ಭಯಕ್ಕಲ್ಲ, ಅಂದ್ರೆ ಕ್ಯಾಮ್ರಾ ಹಿಂಗ್ ಹಿಡಿಯಕ್ಕಾಗಲ್ಲ. ಕೊಡಿ, ನಾನು ಹಿಡ್ಕೊತೀನಿ. ಟಾರ್ಚ್ ಹಿಡಿಬೇಕಾ? ಬೇಡ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬಂದ್ಬಿಟ್ಟು ಟೆಂಟ್ ಒಳಗಡೆ ಕುತ್ಕೊಂಡಿದೀವಿ. ಕಾಣಿಸ್ತಿದ್ಯಾ ಟೆಂಟು? ನೋಡಿ ಟೆಂಟು ಹೇಗಿದೆ ಅಂತ ಒಂದ್ಸಲಿ. ಆಕ್ಚುಲಿ ನಂಗೊಂದು ಡ್ರೀಮ್ ಇತ್ತು, ಈ ತರ ಟೆಂಟ್ ಅಲ್ಲಿ ಕುತ್ಕೋಬೇಕು, ಕಮ್ಯುನಿಕೇಟ್ ಮಾಡ್ಬೇಕು. ಅದು ನಾವು ಒಬ್ರೇ ಬೇರೆ ಬಂದಿದೀವಿ, ಅದು ಟೆಂಟ್ ಅಲ್ಲಿ ಬೇರೆ ಕುತ್ಕೊಂಡಿದೀವಿ. ಇಬ್ರು. ಎಸ್, ಅಂದ್ರೆ ಹುಡುಗಿರಲ್ವಾ, ಸೊ ಇಬ್ರು ಬಂದಿದೀವಿ. ಬಾಯ್ಸ್ಗೆ ಹೇಳ್ತಾರೆ ತುಂಬಾ ಧೈರ್ಯಶಾಲಿ ಅಂತ, ಆದ್ರೆ ನೋಡಿದ್ರೆ ಯಾರು ಬಂದಿಲ್ಲ. ನಾವು ನೋಡಿ ಫುಲ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರಲ್ಲ, ಸ್ಟ್ರಾಂಗ್ ಗುರು. ಹಂಗೆ ನಾವು ಕೂಡ ಸ್ಟ್ರಾಂಗ್ ಇದೀವಿ. ಎಸ್, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಎಷ್ಟು ಸ್ಟ್ರಾಂಗ್ ಇದೀವಿ ಅಂತ. ಗೈಸ್, ಸೊ ಟೆಂಟ್ ಒಳಗೆ ಸಕ್ಸಸ್ಫುಲ್ ಆಗಿ ಹೋಗಿದ್ದಾರೆ. ಈಗ ಡೌಸಿಂಗ್ ರೋಡ್ ಮೆಥಡ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಸೊ ನಾವು ದೂರ ಇಲ್ಲ, ಒಂದು 10 ಮೀಟರ್ಸ್ ರೇಡಿಯಸಲ್ಲಿ ಡಿವೈಡ್ ಆಗಿದ್ದೀವಿ. ಸೊ ಲೆಟ್ಸ್ ಸಿ, ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಏನೇ ಹೆಚ್ಚು ಕಮ್ಮಿ ಯಾರು ಪಟ್ಟನ್ನು ನುಗ್ಬೋದು. ಸೊ ಅದಕ್ಕೆ ಹತ್ರದಲ್ಲೇ ಇದ್ದೀವಿ. ಅವರು ಸ್ಟೈಲ್ ಕಮ್ಯುನಿಕೇಟ್ ಮಾಡೋದು ಗೋಪುರದಲ್ಲಿ ರೆಕಾರ್ಡ್ ಆಗ್ತಿದೆ. ನೋಡಿ, ಇದು ಇವಾಗಿನ ಅಪ್ಡೇಟು. ಸದ್ಯಕ್ಕೆ ನಾನು ಕಿರಣ್ ಇಲ್ಲಿದ್ದೀವಿ. ಇಬ್ಬರು ಆ ಕಡೆ ತೇಜಸ್ ಮತ್ತು ಚೇತನ್ ಅವರು ಟೆಂಟ್ ಹತ್ರನೇ ಇದ್ದಾರೆ. ಸೊ ನಾವು ಹೋಗ್ತೀವಿ ಈಗ, ನೋಡೋಣ ಏನಾಗುತ್ತೆ. ಸೊ ಇದ್ರೊಳಗಡೆ ಕೂತಿದ್ದೀವಿ. ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಆತ್ಮಗಳ ಜೊತೆ ಅಂತ. ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಆತ್ಮಗಳು ನಿಜಾನ ಆ್ಯಂಡ್ ಕಮ್ಯುನಿಕೇಟ್ ಮಾಡಿದಾಗ ಅದು ನಮ್ಗೆ ರೆಸ್ಪಾನ್ಸ್ ಮಾಡುತ್ತಾ? ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿ ಭಾವನಾ. ನೋಡಿ ಫ್ರೆಂಡ್ಸ್, ನಾವು ಫಸ್ಟು ಇದನ್ನ ಇಟ್ಕೊಂಡು ಈಗ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ ಅಂತ ತಿಳ್ಕೊಬೋದು. ಅಕಸ್ಮಾತ್ ಏನಾದ್ರು ನಾವು ನೆಗೆಟಿವ್ ಎನರ್ಜಿ ಇದ್ದರೆ ಅದು ಯಾವ ಸೈಡ್ ಇದೆ ಅಂತ
ಗೊತ್ತಾಗುತ್ತೋ ಆವಾಗ ಇದು ಆಟೋಮೆಟಿಕ್ ತಿರ್ಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಯಾವ ಕಡೆ ಇದೆಯೋ ಆ ದಿಕ್ಕಲ್ಲಿ ತಿರ್ಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಾರೆ ಅಂದರೆ 8 ಮಾರ್ಕ್. ಅಕಸ್ಮಾತ್ ಏನಾದರೂ ಇದ್ದರೆ ಇನ್ನು ಮುಂದೆನೇ ಇದ್ದರೆ ಅದು 8 ಮಾರ್ಕ್ ಆಗುತ್ತೆ. ಹೀಗೆ ಒಂದ್ಸಲ ತೋರಿಸ್ಬಿಡಿ ಅಲ್ಲ, ಒಂದ್ಸಲ ಟ್ರೈ ಮಾಡ್ತೀನಿ ನೋಡಿ. ಯಾರಾದರೂ ಇದ್ದೀರಾ? ಇರಿ ಫಸ್ಟ್ ಸ್ಟ್ರೈಟಾಗಿ ನೋಡಿ, ಫಸ್ಟ್ ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡಿದ್ದೀನಿ, ಹಿಡ್ಕೊಂಡಿದ್ದೀನಿ, ನೋಡ್ಬಿಡಿ ಒಂದ್ಸಲಿ. ಈಗ ಅದು ಅಕಸ್ಮಾತ್ ಏನಾದರೂ ನೀವು ರೈಟಲ್ಲಿದ್ದರೆ ಬಲಗಡೆ ಏನಾದರೂ ಇದ್ದರೆ 2 ಬಲಗಡೆಗೆ ತಿರುಗಲಿ. ನೋಡಿ ಒಂದೇ ಒಂದು ಮಾತ್ರ ತಿರುಗ್ತಾ ಇದೆ, ಅರ್ಧಂಬರ್ಧದಲ್ಲಿದೆ. 2 ಸಾಮಾನ್ಯ ಇಟ್ಕೊಂಡಿದ್ದೀನಿ. ಬಲಗಡೆ ಇರೋದು ಮಾತ್ರ ತಿರುಗ್ತಾ ಇದೆ, ಎಡಗಡೆ ಇರೋದು ಹಾಗೆ ಇದೆ. ಏನಾಗ್ತಿದೆ ಗೊತ್ತಾಗ್ತಿಲ್ಲ. ನೋಡಿ ಬೇಕಿದ್ರೆ ನೀವೇ. ಎಂಟು ಮಾರ್ಕ್ ಬೇರೆ ಆಯಿತು. ಓ ಮೈ ಗಾಡ್, ಐ ಥಿಂಕ್ ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಫೀಲ್ ಆಗ್ತಾ ಇದೆ. ನಾನೊಂದ್ಸಲ ಕರಿಬೋದಾ? ಈಗ ನಿಂಗೆ ನಾನು ಮಾಡಿದ್ದು ಸುಳ್ಳು ಅನ್ಸಿದ್ರೆ ಈಗ ಇವರು ಮಾಡ್ತಾರೆ, ಇವ್ರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ? ಈಗ ನೋಡಿ ಬೇಕಿದ್ರೆ ಎಕ್ಸ್ಪೀರಿಯನ್ಸ್. ಹಿಂಗ ಇದು ಕಿತ್ಕೊಟ್ಟಿಲ್ಲ. ಇಟ್ಕೊಳ್ಳಿ. ನೋಡಿ ಸಮ ಇಟ್ಕೊಂಡಿದ್ದಾರೆ ಅವರು. ಓಕೆ, ನಾವು ಸಮಾಧಿ ಮುಂದೆ ಕೂತಿದ್ದೀವಿ. ಸೊ ನೆನ್ನೆ ಒಬ್ರು ಯಾರು ಡೆತ್ ಆಗಿದ್ದಾರೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಬಟ್ ಅವ್ರೇನಾದರೂ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇದ್ರೆ 8 ಆಗಲಿ. ಜೈ ನಂಜುಂಡೇಶ್ವರ. ನೋಡಿ ಬೇಕಾದ್ರೆ ನೋಡಿ ಫ್ರೆಂಡ್ಸ್, ತುಂಬ ಹೇಳ್ಕೊತಾ ಇದೆ. ಸ್ವಲ್ಪ ನೆಗೆಟಿವ್ ಇರೋ ಥರ ಫೀಲ್ ಆಗ್ತಾ ಇದೆ. ರೈಟ್ ಸೈಡಲ್ಲಿ ಯಾರಾದರೂ ಇದ್ರೆ ರೈಟ್ ಸೈಡ್ಗೆ ಹೋಗ್ಲಿ. ಫ್ರೆಂಡ್ಸ್ ನೋಡಿ ಬೇಕಾದ್ರೆ ಇದು ಗಾಳಿಗೆ ಮುಂದೆ ಬರ್ತಿದ್ಯೋ ಅಥವಾ ಯಾರೋ ಇಲ್ಲೇ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಭಯ ಬೇಕಾ ಗೊತ್ತಾಗ್ತಿಲ್ಲ. ನೋಡಿ ಬೇಕಿದ್ರೆ ನೀವೇ ನೋಡಿ, ನಾವೇನು ಮಾಡ್ತಾ ಇಲ್ಲ ನೋಡಿ ಇಲ್ಲಿ. ನೋಡಿ ಫ್ರೆಂಡ್ಸ್, ನಾವಿವಾಗ ಫೋನಲ್ಲಿ ಈಗ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. K2 Metro ಆ್ಯಪ್ ಅಂತ ಇದೆ, ಅದರಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಈಗ ಯಾರಾದರೂ ಇದ್ದರೆ ನೋಡಿ, ಈಗ ಸಿಗ್ನಲ್ಲು ಹೈ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ. ಆ್ಯಕ್ಚುಲಿ ಇದಕ್ಕೆ K2 Metro ಬರುತ್ತೆ ಗೈಸ್. K2 Metro ಏನಾದರೂ ಮಿಸ್ ಆಯಿತು ಇಲ್ಲ ಅಂತಂದಾಗ ಫೋನಲ್ಲಿ ನೀವು K2 Metroನ ಯೂಸ್ ಮಾಡ್ಬೋದಲ್ವಾ? ಈಗ ನೋಡಿ, ನಾನು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಹಾಂ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದರೆ ಇದ್ರ ಹತ್ರ ಬನ್ನಿ. ಯಾರಾದರೂ ಇದ್ದರೆ ಇದ್ರ ಹತ್ರ ಬನ್ನಿ, ನಮ್ಗೆ ಗೊತ್ತಾಗುತ್ತೆ. ಸರ್, ಇಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಸರ್, ಯಾರಾದರೂ ಇದ್ದೀರಾ ಅಂತ ಇಲ್ಲಿ K2 Metroಲ್ಲಿ. ಬಟ್ ಇಲ್ಲಿ ಯಾವುದೇ ರೀತಿ ರೆಡ್ ಮಾರ್ಕ್ ತೋರಿಸ್ತಾ ಇಲ್ಲ ಸರ್. ಇದ್ದರೆ ಗೊತ್ತಾಗ್ತಿಲ್ಲ ನಮಗಿಲ್ಲಿ. ತುಂಬ ಭಯ ಬೇರೆ ಆಗ್ತಾ ಇದೆ. ಆದರೆ ಇಲ್ಲಿ ಏನೂ ಇಲ್ಲ ಅಂತ ಅನಿಸ್ತಾ ಇದೆ ನನಗಿಲ್ಲಿ. ಏನು ಮಾಡೋದು ಸರ್? ಇದ್ದೀವಿ ಹೊರಗಡೆ, ಏನಾಗ್ತಿದೆ ಅಂತ ಏನೂ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಸೌಂಡ್ ಆಗ್ತಿದೆ. ಸರ್ ಹತ್ರ ಹೇಳೋದು ತೋರಿಸ್ತಿಲ್ಲ ಅಂದ್ರೆ ಫ್ರೆಂಡ್ಸ್ ನೋಡಿ, ಹೈ ಆಗ್ಬಿಟ್ಟು ಲೋ ಆಯಿತು. ಇವಾಗ ಹೈಯಾಗಿ ಲೋ ಆಗ್ತಿದೆ. ಯಾರು? ಅದರಲ್ಲಿ ಯಾರು ಇಲ್ಲ ಅಲ್ವಾ? ಆದರೂ ಬೇಕಾದ್ರೆ ಫ್ರೆಂಡ್ಸ್ ನಾನು ಸ್ವಲ್ಪ ತೆಗ್ಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ, ಧೈರ್ಯವಾಗಿರಿ. ಯಾಕೆ ನೋಡಿ, ಇಲ್ಲಿ ನಾನು ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀನಿ, ಯಾರೂ ಇಲ್ಲ ಇಲ್ಲಿ. ನೋಡ್ತಿದ್ದೀರಾ ಅಲ್ವಾ? ಪರವಾಗಿಲ್ಲ, ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಮತ್ತು ಮೆಡಿಟೇಟ್ ಮಾಡಿ ಕೇಳಿದ್ದೀನಿ. ಇಲ್ಲೇ ಮಕ್ಕೊಬಿಟ್ಟೆ ನಾನು. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಎನರ್ಜಿಸ್ ಫೀಲ್ ಆಗುತ್ತೆ. ಇದು ಸೆಕೆಂಡ್ ಮೆಥಡು. ಫಸ್ಟ್ ಮೆಥಡು ಕಮ್ಯುನಿಕೇಷನು, ಜನರಲ್ ಏನದು ಚಿಲ್ ಫೀಲು ಅದೆಲ್ಲ ಆಗೋದು ಫಸ್ಟ್ ಕಮ್ಯುನಿಕೇಷನ್. ಸೆಕೆಂಡ್ ಕಮ್ಯುನಿಕೇಷನ್, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಹೈ ಆಗುತ್ತೆ. ಸೊ ಆಗ ಎನರ್ಜಿಸ್ ಫೀಲ್ ಆಗುತ್ತೆ. ಲೆಟ್ಸ್ ಸಿ. ಲೈಟ್ ಆಫ್ ಆಯಿತು ನೋಡೋಣ. ಈಗ ನಾನು ಲೈಟ್ ಆಫ್ ಮಾಡ್ತೀನಿ. ಈಗ ಲೈಟ್ ಆನ್ ಇದ್ದರೆ ಅವ್ರಿಗೆ ಡೌಟ್ ಬರುತ್ತೆ ನಾವು ಇಲ್ಲೇ ಸುತ್ತಮುತ್ತ ಇದ್ದೀವಿ ಅಂತ. ನಾವು ಅವ್ರ ಪ್ರಕಾರ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರೋದು. ಲೆಟ್ಸ್ ಸಿ ಗೈಸ್. ಈಗ ಫ್ರೆಂಡ್ಸ್, ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಕಂಫರ್ಟ್ ಝೋನ್ ಸಿಗ್ತಿಲ್ಲ. ಓಕೆ, ಸ್ಟಾರ್ಟ್. ಹಿಂಗೆ ಇಡೋಕ್ಕಾಗಲ್ವಾ? ಇಲ್ಲ ನಡ್ಕೋತೀನಿ ನಾನು. ಓಕೆ, ಭಯ ಏನಾಗ್ತಿಲ್ಲ. ಅವತ್ತು ತುಂಬ ಆಗೋಗಿತ್ತು, ಇವತ್ತು ಭಯ ಆಗ್ತಿದೆ. ಬಟ್ ಒಂದು ಸ್ವಲ್ಪ ಇದ್ದಾರಲ್ಲ ಅಂತ. ಓಕೆ, ನೋಡಿ, ಅವ್ರು ನಾನಿದ್ದಾರೆ ಅಂತ ಧೈರ್ಯವಾಗಿದ್ದಾರೆ. ನನ್ನ ಧೈರ್ಯ ಏನೋ ಗೊತ್ತಿಲ್ಲ. ನಾನು ಒಬ್ಬಳೇ ಎದ್ದು ಹೋಗ್ತೀರಿ ಇವಾಗ.
ನೋಡಿ ಫ್ರೆಂಡ್ಸ್ ಏನಾದ್ರು ಹೇಳ್ರೆ ಎದ್ದೋಗ್ತೀನಿ ಅಂತಾರೆ. ಹ್ಞೂ ಗೈಸ್, ಇವಾಗ ನನಗೆ ಇವ್ರು ಬಿಟ್ರೆ ಗೊತ್ತಿಲ್ಲ, ಇವ್ರಿಗೆ ನಾನು ಬಿಟ್ರೆ ಗೊತ್ತಿಲ್ಲ ಟೆಂಟಿಂದ. ಸೊ ನೋಡೋಣ, ಮೆಡಿಟೇಷನ್ ಮಾಡೋಣ. ಹಿಂಗೆ ಕೂತ್ಕೊಳ್ಳೋಣ, ಹಿಂಗೆ ಕುತ್ಕೊಳ್ಳಿ, ಹೆಂಗಾರು ಕುತ್ಕೊಳ್ಳಿ. ಲಾಕ್ ಮಾಡಿದೆ ಅಂತ ಕೇಳಿದ್ರೆ ಸರ್ ಅಪ್ಪಿ ಪಕ್ಕ ನೀವು ಹಂಗೆ ಇದ್ದೇಳಿ ಸಡನ್. ಸಾರಿಪ್ಪ, ತಗೋ. ಚಿತ್ರೀಕರಣದ ವೇಳೆ ಪ್ರಜ್ಞೆ ತಪ್ಪಿದ ತಂಡದ ಸದಸ್ಯೆ ಮತ್ತು ಕ್ಯಾಮೆರಾ ಬ್ಯಾಟರಿ ಕಡಿತಗೊಂಡ ಕ್ಷಣ. ಮುಂದೇನಾಯ್ತು ನೀವೇ ನೋಡಿ. ಬನ್ನಿ ಸರ್, ಮುಂದೆ. ಗೈಸ್, ಅಬ್ಯಾಂಡನ್ ಮಾಡಿದ್ದೀವಿ ಟೆಂಟಿನ. ಸೊ ನಾನು, ಚೇತನ್ ಮತ್ತು ಲಕ್ಷ್ಮಿ ಅವರು. ಬಟ್ ಆ ಹುಡುಗಿ ಮೇಲೆ ನಿಜವಾಗ್ಲೂ ಬಂದ್ಬಿಟ್ಟು ಫಸ್ಟ್ ಡರ್ ಆಗ್ಬಿಟ್ಟೆ, ಫುಲ್ ಭಯ ಆಯಿತು. ಸರಿಗೆ ಲೈಕ್ ಹೇಳ್ದೆ ಹಿಂಗೆ ಆಗ್ತಿದೆ ಸರ್ ಒಳಗಡೆ ಅಂತ. ಸೊ ಅದಾದ್ಮೇಲೆ ನಾನೇ ಧೈರ್ಯ ತಗೊಂಡೆ. ಅದಾದ್ಮೇಲೆ ನಾನೇ ಧೈರ್ಯ ತಗೊಂಡು ಆ ಹುಡುಗಿ ಕೈನ ಟೈಟಾಗಿ ಇಟ್ಕೊಂಡೆ. ಥಿಂಕಿಂಗ್ ಇರೋದು ಹುಡುಗಿದು ಭಾವನ, ಅದು ಸುಸ್ತಾಗಿ ತಲೆ ಸುತ್ತ ಬಿದ್ಲ ಇಲ್ಲ. ಫುಟೇಜ್ ನೋಡ್ಬೇಕು. ಆ್ಯಕ್ಚುಲಿ ಈಗ ಫುಟೇಜ್ ನೋಡೋಕೆ ಏನು ಜಡ್ಜ್ ಮಾಡೋಕ್ಕೆ ಆ್ಯಕ್ಚುಲಿ ತೋರ್ಸೋಣ ಅಂತಂದರೆ ಫ್ರೆಂಡ್ಸ್ ಅಷ್ಟರಲ್ಲೇ ಕ್ಯಾಮ್ರಾ ಆಫ್ ಆಗೋಯ್ತು. ನಾವು ತೊಗೊಂಡೋಗಿದ್ದು ಕ್ಯಾಮ್ರಾ ನೀವು ನೋಡ್ಬೋದು. ನಾವಿಬ್ರು ಮೆಡಿಟೇಷನ್ ಮಾಡ್ತೀವಿ ಅಂತೇಳಿ ಕುತ್ಕೊಂಡು ಮೆಡಿಟೇಷನ್ ಮಾಡೋಕೆ ಕುತ್ಕೊಂಡ್ಮೇಲೆ ಸರ್ ಸಡನ್ನಾಗಿ ಗೋಪ್ರೋ ಇತ್ತಲ್ಲ ಕ್ಯಾಮ್ರಾ, ಅದು ಕೆಳಗಡೆ ಬಿದ್ದೋಯ್ತು. ಆ್ಯಂಡ್ ಆ ಹುಡುಗಿ ಕೂಡ ಫುಲ್ಲು ಕಣ್ಣೆಲ್ಲ ದಪ್ಪ ದಪ್ಪ ಮಾಡ್ಕೊಂಡು. ಬಟ್ ನನ್ಗೇನು ಮಾಡ್ಬೇಕಂತ ಗೊತ್ತಾಗಿಲ್ವಲ್ಲ, ಫುಲ್ ಅವಳು ಕೈನ ಟೈಟಾಗಿ ಹಿಡ್ಕೊಂಡು ಕೂತಿದೆ. ನೋಡಿದ್ರೆ ಅದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಮಾಡೋಣಂತ ಕ್ಯಾಮ್ರಾ ಎಷ್ಟು ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಂತಂದರೆ ಅಷ್ಟು ಭಯದಲ್ಲಿ ಕೈಯೇ ಓಡ್ನಿಲ್ಲ. ಬಟ್ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಆನ್ ಆಗಲಿಲ್ಲ. ಕಡೆಗೂ ಆನ್ ಆಗಲೇ ಇಲ್ಲ. ಸೊ ಆತ್ಮಗಿರೋ ಜಾಗದಲ್ಲಿ ಏನಾಗುತ್ತೆ ಅಂದರೆ ಈ ಥರ ಎನರ್ಜೀಸ್ ಡ್ರೈನ್ ಆಗುತ್ತೆ. ಇದು ಫಸ್ಟ್ ಟೈಮ್ ನೋಡ್ತಿಲ್ಲ ಗೈಸ್, ನೀವು ತುಂಬ ಸರಿ ಹೇಳಿದ್ದೀನಿ. ನಾನು ತುಂಬ ಕಡೆ ಹೋಗಿದ್ದೀವಿ. ಲೈಟ್ಸು, ಗೋಪ್ರೋ ಕ್ಯಾಮ್ರಾ ಬ್ಯಾಟ್ರಿಗಳು, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ 10 ನಿಮಿಷ ಆಯ್ತು ನಂದು. ಸೊ ನಾವು ವಾಕಿ ಬ್ಯಾಟ್ರಿ ಡ್ರೈನ್ ಆಗ್ತಿತ್ತು, ಕಮ್ಯುನಿಕೇಟ್ ಆಗ್ತಿರಲಿಲ್ಲ. ಈ ಹುಡುಗಿ ಹೇಳಿದ್ರು ಭಾವನೆ ಮೇಲೆ ಏನೋ ಬಂದಿದೆ ಅಂತ, ಅದಕ್ಕೆ ನೀಟಾಗಿ ಕೇಳಿಸಿಲ್ಲ ನಮಗೆ. ಸೊ ನಮಗೆ ಸದ್ಯಕ್ಕೆ ಏನೂ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ನಾವೀಗ ಫಸ್ಟ್ ಅಲ್ಲಿ ಹೋಗಿ ಕಿರಣ್ ಕರ್ಕೊಂಡು ಹೋಗಿದ್ದಾರೆ ಕಾರ್ ಹತ್ರ. ಸೊ ನಾವು ಫಸ್ಟ್ ಕಾರ್ ಹತ್ರ ಹೋಗ್ತೀವಿ, ನೋಡೋಣ ಹುಡುಗಿ ಕಂಡೀಷನ್ ಹೇಗಿದೆ ಅಂತ. ಬನ್ನಿ, ಆ ಹುಡುಗಿದು ಪರಿಸ್ಥಿತಿ ನೋಡ್ಬಿಟ್ಟು ನಾವು ನಿಮಗೆ ಆಮೇಲೆ ಒಂದು ಪ್ಯಾಟಿ ಕೊಡ್ತೀವಿ. ಆರಾಮ? ಆರಾಮಾಗಿದೆ. ಈಗ ನೀರು ಕುಡ್ದಾ? ಸರಿ, ಬನ್ನಿ ಊಟ ಮಾಡೋಣ. ಓಕೆನಾ? ಮನೆಗೆ ಹೋಗೋಣ, ಊಟ ಮಾಡ್ಕೊಬೋಣ.